LSG ಅವರು ಅದ್ಭುತವಾಗಿ 8 ವಿಕೆಟ್ಗಳ ಜಯ ಸಾಧಿಸ್ತಾರೆ. ಇನ್ನು 16.4 ಓವರಲ್ಲಿ ಇನ್ನೂ ಮೂರು ಓವರು 2 ಬಾಲ್ ಇರುತ್ತಾ ಅತ್ಯಂತ ರನ್ ರೇಟಿಂದ ಗೆಲುವು ಸಾಧಿಸ್ತಾರೆ. ಈ ಪಂದ್ಯದ ಒಂದು ಪ್ರಮುಖ ಅಂಶ ಏನೆಂದರೆ, ಮೊದಲು ಚೆನ್ನೈ ಅವರು 66 ಬಾಲ್ ಡಾಟ್ ಮಾಡ್ತಾರೆ. 20 ಓವರ್ 120 ಬಾಲಲ್ಲಿ 50%ಗಿಂತ ಜಾಸ್ತಿ ಡಾಟ್ ಬಾಲ್ ಮಾಡ್ತಾರೆ. ಇದು IPL ಇತಿಹಾಸದಲ್ಲಿ ಒಂದು ಪ್ರಥಮ ಬಾರಿಗೆ ಈ ಥರ ಆಗಿರೋದಂತ ಹೇಳ್ತಾ, ಇನ್ನು ಬ್ಯಾಟಿಂಗ್ ಬಗ್ಗೆ ಹೇಳಬೇಕಾದ್ರೆ, ಇನ್ನು ನಮ್ಮ ಚೆನ್ನೈ ಹುಡುಗ ಸಾಯಿ ಸುದರ್ಶನ್ ಅವರು ಕಳೆದ ಪಂದ್ಯದಲ್ಲಿ ಶತಕ ಹೊಡಿತಾರೆ. ಈ ಪಂದ್ಯದಲ್ಲಿ ಇವರು GT ತಂಡ 11 ಸಿಕ್ಸ್ ಹೊಡೆದರೆ ಕೇವಲ 9 4 ಹೊಡಿತಾರೆ ಇಡೀ ತಂಡ. ಅದರಲ್ಲಿ ಸಾಯಿ ಸುದರ್ಶನ್ ಅವರು 7 ಸಿಕ್ಸು 4 4. ಅವ್ರು ಯಾವಾಗಲೂ ಕೆಳಗಡೆ ಆಡಿನೇ ಜಾಸ್ತಿ ರನ್ ಹೊಡೆಯೋದು. ಬಟ್ ಇವತ್ತು ಅವ್ರ ಬ್ಯಾಟಿಂಗು ಅದು ಲೋಕಲ್, ಅವನು ತಮಿಳುನಾಡು ರಾಜ್ಯದವರಾಗಿರೋದ್ರಿಂದ ಅವರಿಗೆ ಆ ಪಿಚ್ ಸಹಕಾರಿಯಾಯಿತು. ಆಮೇಲೆ ಇನ್ನು 2 ದಿನದಲ್ಲಿ ವೀಕೆಂಡಲ್ಲಿ ನಾನು ಹೇಳಬೇಕಂದ್ರೆ, ನಿನ್ನೆ 18 ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ 2 ಪಂದ್ಯದಲ್ಲಿ. ಇವತ್ತು ಸುಮಾರು ಇಲ್ಲಾಂದರೆ ಒಂದು 7-8 ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಅದು ನಮ್ಮ IPLಗೆ ಒಳ್ಳೆ ಹೆಸರಲ್ಲ. ಅದು ಕಳಪೆ ಫೀಲ್ಡಿಂಗು ಮಾಡಬಾರ್ದು ಯಾವುದೇ ತಂಡ ಆಗಲಿ. ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನೋ ರೀತಿ ಇನ್ನು ಮುಂದೆ ಈ ರೀತಿ ಆಗದಂತೆ ಎಲ್ಲ IPL ಆಟಗಾರರು ಎಚ್ಚರಿಕೆ ವಹಿಸಬೇಕಾಗಿ ಅವ್ರಿಗೊಂದು ಕಿವಿ ಮಾತನ್ನೇ ಹೇಳ್ತಾ, ಈ ಪಂದ್ಯವನ್ನು ಗೆದ್ದಿರುವ GT ತಂಡ ಟೈಮ್ ಟೇಬಲಲ್ಲಿ ಮೇಲ್ಗಡೆ ಬರ್ತಾ ಇದೆ ಅಂತ ಹೇಳ್ತಾ, ಚೆನ್ನೈ ತಂಡಕ್ಕೆ ಯಾವುದೇ ರೀತಿ ಬಾಲರ್ಗಳು ಪ್ರತಿರೋಧ ಒಡ್ಲೇ ಇಲ್ಲ. ಮೊದಲ ಬಾಲ್ ಅಂತ ಹಿಡಿದು ಫಿನಿಶ್ವರೆಗೂ ಅಂಥ ಆಕ್ರಮಣಕಾರಿ ಬಾಲಿಂಗ್ ಬರಲೇ ಇಲ್ಲ ಅಂತ ಹೇಳ್ತಾ, ಕಂಬೋಜ್ ಅವರು ಮೊದಲೊಂದೇ 3 ಓವರು ಕರಾರುವಕ್ಕಾಗಿ ಮಾಡಿದ್ರಂತ ಅನ್ನೋದು ಬಿಟ್ಟರೆ ವಿಕೆಟ್ ಲೆಸ್ ಬಾಲಿಂಗು. ಆಮೇಲೆ ಇಬ್ಬರು ಕೀಪರ್ ಸುಲಭವಾದ ಕ್ಯಾಚ್ ಬಿಟ್ಟಿದ್ದಾರೆ. ಇದು ಒಂದು ಈ ದಿನದ ಹೈಲೈಟ್ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.